ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಹನೂರು ಎನ್ಕೌಂಟರ್ ಪ್ರಕರಣದ ಸುತ್ತ ಈಗ ರಾಜಕೀಯದ ಹುತ್ತವೇ ಎದ್ದು ನಿಂತಿದೆ. ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ತಮಿಳುನಾಡಿನಲ್ಲೂ ಕೂಡ ರಾಜಕೀಯ ಮೇಲಾಟ ಜೋರಾಗಿದೆ. ಅದರಲ್ಲೂ ತಮಿಳುನಾಡಿನಲ್ಲಿ ಸ್ವತಃ ಅಲ್ಲಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಈ ರಾಜಕೀಯದ ಮುನ್ನುಡಿ ಬರೆದಿದ್ದಾರೆ. ಇತ್ತ ವಿಧಾನಮಂಡಲದಲ್ಲಿ ಈ ಪ್ರಕರಣ ಭಾರೀ ಕೋಲಾಹಲಕ್ಕೆ ಕಾರಣವಾಗಿತ್ತು. ಹಾಗಾದ್ರೆ ಹೇಗೆ ನಡೀತಾ ಇದೆ ಹನೂರು ಎನ್ಕೌಂಟರ್ ಪಾಲಿಟಿಕ್ಸ್? ನೋಡೋಣ ಎಳೆಯಾಗಿ. ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. 1 ಕೋಟಿ ಪರಿಹಾರ ಕೊಡಬೇಕು. ಹನೂರು ಕಾಡಿನಲ್ಲಿ ಹಾರಿದ ಗುಂಡುಗಳು, ಬಲಿಯಾದ 3 ಜೀವಗಳು. ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ಭಾಗದ ಕಾಡಿನಲ್ಲಿ ನಡೆದಂತಹ ಈ ಘಟನೆ ಕೇವಲ 3 ಜೀವಗಳನ್ನು ಬಲಿ ಪಡೆದ ಪ್ರಕರಣವಾಗಿ ಉಳಿದಿಲ್ಲ. ಹನೂರಿನಲ್ಲಿ ಭುಗಿಲೆದ್ದ ಆಕ್ರೋಶ ಇತ್ತ ಬೆಂಗಳೂರಿಗೆ ಬಂದಿದೆ, ಅತ್ತ ತಮಿಳುನಾಡಿಗೂ ತಲುಪಿದೆ. ಮತ್ತು ಈಗ ಕಾವೇರಿ ನೀರು, ಮೇಕೆದಾಟು ಯೋಜನೆ, ಕರ್ನಾಟಕ ತಮಿಳುನಾಡು ಬಾಂಧವ್ಯ, ಪ್ರಾದೇಶಿಕತೆ, ಮತ ಬ್ಯಾಂಕ್ ಹಾಗೂ ಗಡಿ ರಾಜಕಾರಣದವರೆಗೂ ಕೂಡ ಈ ಪ್ರಕರಣದ ಚರ್ಚೆ ವಿಸ್ತರಿಸ್ತಾ ಇದೆ. ಅರಣ್ಯ ಇಲಾಖೆ ಹೇಳ್ತಿರುವಂತಹ ಕತೆ ಒಂದು, ಮೃತರ ಕುಟುಂಬಗಳು ಹೇಳ್ತಿರುವಂತಹ ಕತೆ ಮತ್ತೊಂದು, ವಿಪಕ್ಷಗಳ ಆರೋಪ ಇನ್ನೊಂದು. ಇವೆಲ್ಲದರ ನಡುವೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೀಡಿದಂತಹ ಹೇಳಿಕೆ ಪ್ರಕರಣಕ್ಕೊಂದು ಹೊಸ ಆಯಾಮವನ್ನೇ ತಂದುಕೊಟ್ಟಿದೆ. ಹಾಗಾದ್ರೆ ಹನೂರು ಎನ್ಕೌಂಟರ್ನ ನಿಜವಾದ ರಾಜಕೀಯ ಏನು? ಮೃತರ ಸಾವಿಗೆ ನ್ಯಾಯ ಎಂಬ ಹೋರಾಟದ ಹಿಂದೆ ರಾಜಕೀಯ ಇದೆಯಾ? ತಮಿಳರ ಸಾವು ಎಂಬ ಪದಪ್ರಯೋಗ ಯಾಕೆ ಮಹತ್ವ ಪಡೆದುಕೊಂಡಿದೆ? ಹನೂರಿನ 35,000 ತಮಿಳು ಮತಗಳ ಲೆಕ್ಕಾಚಾರ ಇದರಲ್ಲಿದೆಯಾ? ತಮಿಳುನಾಡಿನೊಂದಿಗೆ ಸೌಹಾರ್ದ ಮಾತುಕತೆಗೆ ಈ ಮೂಲಕ ಮತ್ತೊಂದು ಅಡ್ಡಿ ಎದುರಾಯಿತೆ? ಈ ಪ್ರಶ್ನೆಗೂ ಕೂಡ ಉತ್ತರ ಚರ್ಚಿಸೋಣ. ಹನೂರು ಎನ್ಕೌಂಟರ್ನಲ್ಲಿ ನಡೆದಿದ್ದೇನು? ಆಗಸ್ಟ್ 15ರಂದು ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಬೇಟೆ ಆರೋಪ ಎದುರಿಸ್ತಾ ಇದ್ದವರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಘಟನೆಯಲ್ಲಿ 3 ಮೃತಪಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಪ್ರಕಾರ ಇದು ಬೇಟೆ ವಿರೋಧಿ ಕಾರ್ಯಾಚರಣೆ ವೇಳೆ ನಡೆದಂತಹ ಗುಂಡಿನ ಚಕಮಕಿ. ಆದರೆ ಮೃತರ ಕುಟುಂಬಗಳ ಆರೋಪವೇ ಬೇರೆ. ಅವರು ಬೇಟೆಗಾರರಲ್ಲ, ಜಾನುವಾರುಗಳನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿದ್ದವರು. ಇದು ನಕಲಿ ಎನ್ಕೌಂಟರ್ ಅನ್ನೋದು ಕುಟುಂಬಸ್ಥರ ಆರೋಪ. ಪ್ರಕರಣದ ಗಂಭೀರತೆಯನ್ನು ಅರಿತು ಮುಖ್ಯಮಂತ್ರಿಗಳು ಮ್ಯಾಜಿಸ್ಟೀರಿಯಲ್ ತನಿಖೆಗೆ ಆದೇಶಿಸಿದ್ದಾರೆ. ಕಾನೂನು ತನ್ನ ಕೆಲಸವನ್ನು ಮಾಡಬೇಕಿರುವಂತಹ ಹಂತ ಇದು. ಆದರೆ ಈ ಕಾನೂನು ಪ್ರಕ್ರಿಯೆ ಜೊತೆಗೆ ರಾಜಕೀಯ ಕೂಡ ತನ್ನದೇ ಹಾದಿಯಲ್ಲಿ ಸಾಗತೊಡಗುತ್ತಾ ಇದೆ. ಈ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಮಾಡಿದಂತಹ ಇದೊಂದು ಟ್ವೀಟ್ ಇದೆಯಲ್ಲ, ಇಲ್ಲಿಂದ ಶುರುವಾಗುತ್ತದೆ ಹನೂರು ಎನ್ಕೌಂಟರ್ನ ಅಂತಾರಾಜ್ಯ ರಾಜಕೀಯ ಅಧ್ಯಾಯ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಈ ಪ್ರಕರಣದ ಬಗ್ಗೆ ಮಾಡಿರುವ ಟ್ವೀಟ್ ಹೀಗಿದೆ ನೋಡಿ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗ್ರಾಮಗಳಲ್ಲಿ ವಾಸ ಮಾಡ್ತಿದ್ದ ತಮಿಳರಾದ ಆಂಥೋನಿ ಸ್ವಾಮಿ, ಜಾನ್ ರೋಸ್ ಪೀಟರ್ ಮತ್ತು ಕುಮಾರ್ ಅವರನ್ನ 2026ರ ಆಗಸ್ಟ್ 15ರ ಮುಂಜಾನೆ ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಕ್ಕಿ ಕೊಂದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಈ ಹತ್ಯಾಕಾಂಡವನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಈ ಘಟನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಅರಣ್ಯ ಇಲಾಖೆ ನೀಡಿರುವಂತಹ ವಿವರಣೆ ಸ್ವೀಕಾರಾರ್ಹವಲ್ಲ. ಈ ಕ್ರೂರ ಘಟನೆಯ ಕುರಿತು ಪಾರದರ್ಶಕ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು. ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ರಚಿಸಿ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ವಿಧಿಸಬೇಕು. ಸಂತ್ರಸ್ತ ಕುಟುಂಬಗಳಿಗೆ ಕರ್ನಾಟಕ ಸರ್ಕಾರ ಅಗತ್ಯವಿರುವ ಎಲ್ಲ ನೆರವನ್ನು ನೀಡಬೇಕು. ಇಂತಹ ಘಟನೆಗಳು ಮುಂಬರುವಂತಹ ದಿನಗಳಲ್ಲಿ ಮರುಕಳಿಸದಂತೆ ಕರ್ನಾಟಕ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸುತ್ತೇನೆ. ಈ ಟ್ವೀಟ್ನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕ ಅರಣ್ಯ ಇಲಾಖೆಯ ವಿವರಣೆ ಸ್ವೀಕಾರಾರ್ಹವಲ್ಲ. 3 ತಮಿಳರ ಸಾವಿಗೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ನಿಷ್ಪಕ್ಷಪಾತ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇವಲ ತಮಿಳುನಾಡು ಸರ್ಕಾರ ಅಷ್ಟೇ ಅಲ್ಲ, ತಮಿಳುನಾಡಿನ ಸಿಪಿಐ, ಸಿಪಿಎಂ ಮತ್ತು ಪಿಎಂಕೆ ಸೇರಿದಂತೆ ವಿಪಕ್ಷಗಳು ಸಿಬಿಐ ತನಿಖೆಗೆ ಹಾಗೂ ಕೋಟಿ ರೂಪಾಯಿ ಪರಿಹಾರಕ್ಕೆ ಪಟ್ಟು ಹಿಡಿದಿವೆ.
ಹನೂರಿನಲ್ಲಿ ನಡೆದಂತಹ ಎನ್ಕೌಂಟರ್ ಬಗ್ಗೆ ತಮಿಳುನಾಡು ಸಿಎಂ ಟ್ವೀಟ್ ಮೂಲಕ ನೀಡಿದ ಪ್ರತಿಕ್ರಿಯೆಯಲ್ಲಿ ಗಮನಿಸಬೇಕಾದ ಪ್ರಮುಖ ಪದ ತಮಿಳರು. ಜೋಸೆಫ್ ವಿಜಯ್ ಅವರ ರಾಜಕೀಯ ಭಾಷೆಯಲ್ಲಿ ಮೃತರು ಕೇವಲ 3 ವ್ಯಕ್ತಿಗಳಲ್ಲ, ಅವರು ತಮಿಳುನಾಡು ಮೂಲದ ತಮಿಳರು. ಈ ಗುರುತಿನ ಮೂಲಕ ಪ್ರಕರಣವನ್ನು ತಮಿಳುನಾಡಿನ ಜನರ ಭಾವನೆಗೆ ಕನೆಕ್ಟ್ ಮಾಡಲಾಗ್ತಾ ಇದೆ. ಯಾಕಂದರೆ ಕರ್ನಾಟಕ ಮತ್ತು ತಮಿಳುನಾಡಿನ ರಾಜಕೀಯದಲ್ಲಿ ಕಾವೇರಿ ಅಂದರೆ ಕೇವಲ ನದಿಯಲ್ಲ, ಅದೊಂದು ಭಾವನೆ. ಹೀಗಾಗಿ 3 ಮೃತಪಟ್ಟವರು ಎನ್ನುವುದಕ್ಕಿಂತ 3 ತಮಿಳರು ಮೃತಪಟ್ಟರು ಎಂಬ ಭಾಷೆ ಹೆಚ್ಚು ರಾಜಕೀಯ ಪರಿಣಾಮಕಾರಿ ಬೀರುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಧಾರ್ಮಿಕ ಗುರುತುಗಳ ಒಂದು ಕುರಿತು ಕೂಡ ಚರ್ಚೆಗಳು ನಡೀತಾ ಇದ್ದು, ತನಿಖೆ ಸಾಕ್ಷ್ಯಾಧಾರಗಳು ಬರುವ ಮುನ್ನ ಇವು ಸೂಕ್ಷ್ಮ ತಿರುವನ್ನು ಪಡೆದುಕೊಳ್ತಿವೆ. ಇತ ಕರ್ನಾಟಕದ ರಾಜಕೀಯದಲ್ಲೂ ಕೂಡ ಕಿಚ್ಚು ಹೊತ್ತಿಕೊಂಡಿದೆ. ವಿಪಕ್ಷಗಳು ಇದನ್ನು ಸರ್ಕಾರಿ ಕೊಲೆ ಮತ್ತು ನಕಲಿ ಎನ್ಕೌಂಟರ್ ಅಂತ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಳ್ತಿವೆ. ಇದೇ ಪದಗಳನ್ನು ಬಳಸಿ ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕಾಂಗ್ರೆಸ್ನವರು ಮೈನಾರಿಟಿ ಅಂತ ಮಾತನಾಡ್ತಾರೆ, ಅದೇ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರ ಶೂಟೌಟ್ ಮಾಡಲಾಗುತ್ತೆ. 3 ಎನ್ಕೌಂಟರ್ ಮಾಡಿದ್ದು ಎಷ್ಟು ಸರಿ? ಹಲವು ದಿನಗಳಿಂದ ಅರಣ್ಯ ಅಧಿಕಾರಿಗಳು ಮೃತರ ಮಧ್ಯೆ ಫೈಟ್ ನಡೀತಾ ಇತ್ತು, ಹೀಗಾಗಿ ಶೂಟೌಟ್ ಮಾಡಿದ್ದಾರೆಂದು ಸ್ಥಳೀಯರು ಹೇಳ್ತಿದ್ದಾರೆ ಅಂತ ಹೇಳಿ ಹನೂರು ಎನ್ಕೌಂಟರ್ಗೆ ಛಲವಾದಿ ನಾರಾಯಣಸ್ವಾಮಿ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದರು. ಆದರೆ ಸರ್ಕಾರದ ಮುಂದೆ ಮತ್ತೊಂದು ಬಹುದೊಡ್ಡ ಸವಾಲಿದೆ, ಅದೇ ಗಡಿಭಾಗದ ಮತ ಬ್ಯಾಂಕ್. ಇತ್ತ ವಿಧಾನಸಭೆಯಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಆಕ್ರೋಶ ಹೊರಹಾಕಿದ್ದು ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಸೀರಿಯಸ್ ಇಲ್ಲ ಅಂತ ಹೇಳಿ 3 ಜನ ಎನ್ಕೌಂಟರ್ ಆಗಿದೆ. ಸೀರಿಯಸ್ ಇಲ್ಲ ನಿಮಗೆ? ಅದಕ್ಕೆ ನಿಮಗೆ ಹೇಳಿದ್ವಿ ರೈತರು ಅಂತ ಹೇಳ್ತಾರೆ, ದನ ಹೊಡ್ಕೊಂಡು ಹೋಗಿದ್ರು ಅಂತಾರೆ. ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ರೂಲ್ಸ್ ಎಲ್ಲ ಹೇಳ್ತೀರಾ, ರೂಲ್ಸ್ ಎಲ್ಲ ಹೇಳ್ಕೊಂಡು ಕೂತಿದ್ದೀರಾ. 3 ಜನ ಎನ್ಕೌಂಟರ್ ಮಾಡೋಲ್ಲ. ಅರಣ್ಯ ಸಚಿವರು ರಾಜೀನಾಮೆಗೆ ಬಿಜೆಪಿ ಪಟ್ಟು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು. ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡಬೇಕು, ಜೊತೆಗೆ ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದರು. ಅದರಿಂದ ಅಧ್ಯಕ್ಷ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಮತ್ತೆ ನೈತಿಕ ಹೊಣೆ ಹೊರಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಇನ್ನು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಉತ್ತರವನ್ನು ನೀಡಿ ಬೇಟೆಗಾರರು ಹುಲ್ಲು ಪೊದೆ ಮಧ್ಯೆ ಅವಿತಿದ್ರು. ಆತ್ಮರಕ್ಷಣೆಗೆ ಅರಣ್ಯ ಸಿಬ್ಬಂದಿ ಶೂಟೌಟ್ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಬೇಟೆಗಾರರ ಮೇಲೆ ದಾಳಿ ಮಾಡಿಲ್ಲ, ಇದರ ಹಿಂದೆ ಯಾವುದೇ ವೈಯಕ್ತಿಕ ದ್ವೇಷ, ಸ್ವಹಿತಾಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ದಟ್ಟ ಅರಣ್ಯ, ಕತ್ತಲು ಇದ್ದ ಕಾರಣ ಸರಿಯಾಗಿ ಕಂಡಿಲ್ಲ. ಕೆಲವರು ಕಾಲಿಗೆ ಶೂಟೌಟ್ ಮಾಡಬೇಕಿತ್ತು ಅಂತ ಆರೋಪ ಮಾಡ್ತಿದ್ದಾರೆ, ಆದರೆ ಅಲ್ಲಿ ಬೆಳಕಿರಲಿಲ್ಲ, ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಉತ್ತರ ನೀಡಿದ್ದಾರೆ. ಇದೇ ವೇಳೆ ತನಿಖಾ ವರದಿಯಲ್ಲಿ ಲೋಪ ಸಾಬೀತಾದರೆ ಸಿಬ್ಬಂದಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಸಚಿವರು ನೀಡಿದ್ದಾರೆ. ಇದು ನಮ್ಮ ಬಾರ್ಡರಿಂದ, ಹಳ್ಳಿಗಳ ಬಾರ್ಡರಿಂದ ಸುಮಾರು 8 ಕಿಲೋಮೀಟರ್, 5 ರಿಂದ 8 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಸದರಿ ಕರಡಿ ಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಗಳ ಮರೆಯಲ್ಲಿ ಅವಿತಿದ್ದ ಬೇಟೆಗಾರರು ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮ ನಾಡುಬಂದೂಕಿನಿಂದ ಗುಂಡಿನ ದಾಳಿ ನಡೆಸಲು ಮುಂದಾಗಿದ್ದು, ಗುಂಡಿನ ಕಿಡಿಯು ಬೆಳಕು ಸಿಬ್ಬಂದಿಗೆ ಗೋಚರವಾಗಿರುತ್ತದೆ. ನಂತರ ಇಲಾಖೆ ಸಿಬ್ಬಂದಿಗಳು ಸದರಿ ಬೇಟೆಗಾರರಿಗೆ ಶರಣಾಗುವಂತೆ ಮನವೊಲಿಸಲು ಪ್ರಯತ್ನಿಸಿದಾಗಿಯೂ ಸಹ ದಾಳಿ ಮಾಡಲು ಮುಂದಾಗದ ಹಿನ್ನೆಲೆಯಲ್ಲಿ ಇಲಾಖಾ ಆದರೆ ಇದಕ್ಕೆ ಪ್ರತ್ಯುತ್ತರವಾಗಿ ಪುಂಖಾನುಪುಂಖವಾಗಿ ಪ್ರಶ್ನೆಗಳ ಸರಣಿ ಎಸೆದಿರುವಂತಹ ಛಲವಾದಿ ನಾರಾಯಣಸ್ವಾಮಿ, ಅರಣ್ಯಾಧಿಕಾರಿಗಳು ಗುಂಡು ಹಾರಿಸಿದಾಗ ಎಷ್ಟು ಅಂತರ ಇತ್ತು, ಎದೆಯ ಭಾಗ, ಕತ್ತಿನ ಭಾಗಕ್ಕೆ ಗುಂಡು ಬಿದ್ದಿದೆ, 3 ಬ್ಯಾಗ್ನಲ್ಲಿ ಮಾಂಸ ಸಿಕ್ಕಿದೆ ಅಂತಾರೆ. ಅವರೇ ಮಾಡಿರಬಹುದು ಅಂತಾರೆ. 3 ಬ್ಯಾಗ್ ಮಾಂಸ ಸಿಕ್ತು ಅಂತ ಗುಂಡು ಹಾರಿಸಿದ್ದಾರೆ ಎಂಬ ಆರೋಪವಿದೆ. ಅರಣ್ಯಾಧಿಕಾರಿಗಳು ಎದೆಗೆ, ಕತ್ತಿಗೆ ಗುಂಡು ಹೊಡೆದು ಸಾಯಿಸುವ ಬದಲು ಅರೆಸ್ಟ್ ಮಾಡಬೇಕಾಗಿತ್ತು ಅಂತ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಹನೂರು ಕ್ಷೇತ್ರದ ಗಡಿಭಾಗಗಳಾದ ಲಕ್ಕನಹಳ್ಳಿ, ಮಾರ್ಟಳ್ಳಿ, ಗೋಪಿನಾಥಂ ಪ್ರದೇಶಗಳಲ್ಲಿ ಭಾಷೆ ಮತ್ತು ಸಾಮಾಜಿಕ ಬಾಂಧವ್ಯ ಬೆಸೆದುಕೊಂಡಿದೆ. ಈ ಕ್ಷೇತ್ರದಲ್ಲಿರುವಂತಹ ಅಂದಾಜು 35,000 ತಮಿಳು ಮತಗಳ ಲೆಕ್ಕಾಚಾರ ಯಾವುದೇ ರಾಜಕೀಯ ಪಕ್ಷಕ್ಕೂ ಅತ್ಯಂತ ನಿರ್ಣಾಯಕ.
ಸ್ಥಳೀಯ ಶಾಸಕರು ಹಾಗೂ ಸಚಿವರು ತಕ್ಷಣಕ್ಕೆ ಪರಿಹಾರ ಘೋಷಣೆ ಮಾಡಿರುವುದು ಕೇವಲ ಮಾನವೀಯ ನೆರವೇ ಅಥವಾ ಗಡಿಭಾಗದ ಜನರ ಅಸಮಾಧಾನ ಶಮನಗೊಳಿಸುವ ರಾಜಕೀಯ ಪ್ರಯತ್ನವೇ? ಗುಂಡು ತಗುಲಿ ಮೃತಪಟ್ಟವರು 3. ಆದರೆ ಇದರ ರಾಜಕೀಯ ಪರಿಣಾಮ ಸಾವಿರಾರು ಮತದಾರರ ಮೇಲಾಗುವ ಸಾಧ್ಯತೆ ಕೂಡ ಇದೆ. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡಿನ ಜೊತೆ ಮಾತುಕತೆಗೆ ಮುಂದಾದರೆ ಆಗ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಸರ್ಕಾರ ಮೊದಲು ಹನೂರ್ ಎನ್ಕೌಂಟರ್ಗೆ ನ್ಯಾಯ ಸಿಗಲಿ ಎಂಬ ರಾಜಕೀಯ ದಾಳವನ್ನು ಉರುಳಿಸಿದರೆ ಆಗ ಒಂದು ಕಾನೂನು ಸುವ್ಯವಸ್ಥೆಯ ಪ್ರಕರಣ ಕಾವೇರಿ ನೀರಿನ ರಾಜಕೀಯಕ್ಕೆ ಪ್ರವೇಶಿಸಿದಂತಾಗುತ್ತದೆ. ತಮಿಳುನಾಡಿನ ನಾಯಕರಿಗೆ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ತಮಿಳು ಗುರುತಿನ ರಾಜಕೀಯ ಮಾಡುವುದು ಅನಿವಾರ್ಯ. ಆದರೆ ಕರ್ನಾಟಕಕ್ಕೆ ಇದು 2 ಸವಾಲುಗಳನ್ನು ತಂದೊಡ್ಡುತ್ತದೆ. ಒಂದೆಡೆ ನೀರಿನ ಹಕ್ಕು, ಮತ್ತೊಂದು ಕಡೆಗೆ ಗಡಿಭಾಗದ ತಮಿಳರ ಸುರಕ್ಷತೆಯ ಪ್ರಶ್ನೆ. ಸರ್ಕಾರದ ಮುಂದಿರುವ ದಾರಿ ಏನು? ಸದ್ಯ ಸರ್ಕಾರದ ಮುಂದಿರುವ ದಾರಿ ಮೊದಲನೆಯದು ಮೃತರ ಕುಟುಂಬಕ್ಕೆ ಪಾರದರ್ಶಕ ತನಿಖೆಯ ಮೂಲಕ ನ್ಯಾಯವನ್ನು ಒದಗಿಸುವುದು. ಎರಡನೆಯದು ಕಾಡಿನಲ್ಲಿ ಜೀವ ಪಣಕ್ಕಿಟ್ಟು ಕೆಲಸ ಮಾಡುವ ಅರಣ್ಯ ಸಿಬ್ಬಂದಿಯ ವಿಶ್ವಾಸಾರ್ಹತೆ ಕಾಯ್ದುಕೊಳ್ಳುವುದು. ಮತ್ತು ಮೂರನೆಯದು ಇದನ್ನ ರಾಜ್ಯಗಳ ನಡುವಿನ ಪ್ರಾದೇಶಿಕ ಸಂಘರ್ಷವಾಗಲು ಬಿಡದಿರುವುದು. ಅಂತಿಮವಾಗಿ ಬ್ಯಾಲಿಸ್ಟಿಕ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ಮತ್ತು ಫೊರೆನ್ಸಿಕ್ ಸಾಕ್ಷಿಗಳಷ್ಟೇ ಇಲ್ಲಿ ಸತ್ಯವನ್ನ ಹೊರಹಾಕಬೇಕು. ಹನೂರು ಕಾಡಿನಲ್ಲಿ ಹಾರಿದ ಗುಂಡು 3 ಜೀವಗಳನ್ನು ಕಿತ್ತುಕೊಂಡಿದೆ. ಈಗ ಆ ಗುಂಡಿನ ಸದ್ದು ತಮಿಳು ಗುರುತಿನ ರಾಜಕೀಯಕ್ಕೋ ಹನೂರಿನ ಮತಗಳ ಲೆಕ್ಕಾಚಾರದ ದೃಷ್ಟಿಯಿಂದ ಮೇಲಾಟಕ್ಕೆ ಕಾರಣವಾಗಿದೆ. ಅಂತಿಮವಾಗಿ ತನಿಖೆಯೇ ಸತ್ಯವನ್ನು ಹೇಳಬೇಕಿದೆ. ಆದರೆ ಇದೆಲ್ಲದರ ಮಧ್ಯೆ ತೆರೆಮರೆಯಲ್ಲಿ ನಡೀತಿರುವಂತಹ ರಾಜಕಾರಣಿಗಳ ರಾಜಕೀಯ ಲೆಕ್ಕಾಚಾರ, ಅದಕ್ಕೆ ಕೊನೆಯೂ ಮೊದಲು ಇಲ್ಲ. ಒಂದ್ ಕಡೆ ಮಳೆಗಾಲದ ವಿಧಾನಸಭಾ ಅಧಿವೇಶನ ಆರಂಭದ ವೇಳೆ ವಿಪಕ್ಷಗಳು ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಹರಿಹಾಯೋಕೆ ಅದಾಗಲೇ ಸಾಕಷ್ಟು ಅಸ್ತ್ರಗಳನ್ನು ಹಿಡಿದು ಸಜ್ಜಾಗಿದ್ವು. ಆದರೆ ಇದೇ ವೇಳೆ ಅತ್ತ ಚಾಮರಾಜನಗರದ ಹನೂರು ಬಳಿಯ ಅರಣ್ಯದಲ್ಲಿ ಸಂಭವಿಸಿದ ಅದೊಂದು ಎನ್ಕೌಂಟರ್ ಘಟನೆ ಇಡೀ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಾಜ್ಯ ಹಾಗೆ ಪಕ್ಕದ ತಮಿಳುನಾಡಿನಲ್ಲೂ ಕೂಡ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಹಾಗಾದರೆ ಚಾಮರಾಜನಗರದಲ್ಲಿ ಆಗಿದ್ದೇನು? ಅರಣ್ಯ ಇಲಾಖೆ ಸಿಬ್ಬಂದಿ ಎನ್ಕೌಂಟರ್ ವೇಳೆ ಅಸಲಿಗೆ ಆಗಿದ್ದೇನು? ಈ ಬಗ್ಗೆಯೂ ಒಂದು ರಿಪೋರ್ಟ್ ಎಳೆ ಎಳೆಯಾಗಿ ನಿಮ್ಮ ಮುಂದೆ. ಚಾಮರಾಜನಗರದ ಹನೂರು ಶೂಟೌಟ್ ಕೋಲಾಹಲ. ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಪೊಲಿಟಿಕಲ್ ಫೈಟ್. ಆಗಸ್ಟ್ 15ರಂದು ಅಸಲಿಗೆ ಆ ಅರಣ್ಯ ಪ್ರದೇಶದಲ್ಲಿ ಆಗಿದ್ದೇನು? ಅದು ಆಗಸ್ಟ್ 15. ಇಡೀ ದೇಶವೇ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿತ್ತು. ಆದರೆ ಅದೇ ದಿನ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ಅರಣ್ಯ ಭಾಗದಲ್ಲಿ ಭಾರೀ ಗುಂಡಿನ ಸದ್ದು ಕೇಳಿಬಂದಿತ್ತು. ಇನ್ನು ಈ ಗುಂಡಿನ ಸದ್ದು 3 ಮಂದಿಯ ಉಸಿರನ್ನ ಇದ್ದಲ್ಲೇ ನಿಲ್ಲಿಸಿಬಿಟ್ಟಿತ್ತು ನೋಡಿ. ಆಗಸ್ಟ್ 15ರ ಶನಿವಾರ ಬೆಳಗಿನ ಜಾವ 5 ಗಂಟೆಗೆ ಸಂಭವಿಸಿದಂತಹ ಈ ಘಟನೆ ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿರುವಂತಹ ಈ ಎನ್ಕೌಂಟರ್ನಲ್ಲಿ ಫಾರೆಸ್ಟ್ ಆಫೀಸರ್ಸ್ ಹೇಳುವಂತೆ 3 ಪ್ರಾಣವನ್ನ ಕಳೆದುಕೊಂಡಿದ್ರು. ಇನ್ನು ಅವರಲ್ಲಿ 50 ವರ್ಷದ ಆಂಥೋನಿ ಸ್ವಾಮಿ, 42 ವರ್ಷದ ಜಾನ್ ರೋನ್ ಪೀಟರ್, 33 ವರ್ಷದ ಕುಮಾರ್ ಅರಣ್ಯದಲ್ಲಿ ಅಕ್ರಮವಾಗಿ ಬೇಟೆಯಾಡ್ತಾ ಇದ್ರು. ಈ ವೇಳೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿದಾಗ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗಿದ್ರು. ಈ ವೇಳೆ ಅರಣ್ಯ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಫೈರ್ ಮಾಡಿದ್ದಾರೆ ಅಂತ ಪ್ರಾಥಮಿಕ ವರದಿಯಾಗಿತ್ತು. ಇನ್ನು ಅರಣ್ಯ ಸಿಬ್ಬಂದಿ ಮೂಲಗಳ ಪ್ರಕಾರ ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ಉಪವಿಭಾಗ ವ್ಯಾಪ್ತಿಯ ಹನೂರು ವನ್ಯಜೀವಿ ವಲಯದ ಶಾಗ್ಯಂ ಶಾಖೆಯ ಹೊಳೆಮುರಿದಟ್ಟಿ ಗಸ್ತಿನ ಚಿಕ್ಕಲ್ಲೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಕಳ್ಳ ನಾಡ ಬಂದೂಕುಧಾರಿಗಳು ನುಸುಳಿ ವನ್ಯ ಪ್ರಾಣಿ ಕಳ್ಳಬೇಟೆ ಸಂಬಂಧ ಅಕ್ರಮವಾಗಿ ಅರಣ್ಯವನ್ನ ಪ್ರವೇಶ ಮಾಡಿರುವ ಬಗ್ಗೆ ಮಾಹಿತಿ ಕೂಡ ತಿಳಿದು ಬಂತು. ವಲಯ ಅರಣ್ಯಾಧಿಕಾರಿ ಶೇಖರಯ್ಯ ಅವತಾರಿ, ಗಸ್ತು ಅರಣ್ಯ ಪಾಲಕ ಅನಿಲ್ ಕುಮಾರ್ ಹಾಗೂ ಮಹದೇವ ನಾಯಕ್, ಎಂಆರ್ ವಾಚರ್ ತಂಡ ಎಲ್ಲೆಮಾಳ ಡಿ ಲೈನ್ ಮಾರ್ಗದ ಹಳೆಯೂರಿನತ್ತ ಅರಣ್ಯ ಪ್ರದೇಶದಲ್ಲಿನ ಕಾಲುದಾರಿಯಲ್ಲಿ ಆ ಭಾಗದಲ್ಲಿ ಪಹರೆ ನಡೆಸ್ತಾ ಇದ್ರು. ಮತ್ತೊಂದು ತಂಡ ಇಲಾಖಾ ವಾಹನದಲ್ಲಿ ರೋಹಿತ್ ಕೇಟಿ, ಶಿವರಾಜು ಸಾಸಲವಾಡದ ಹಲಗಮರ ಗಸ್ತು ಅರಣ್ಯ ಪಾಲಕರು ಮತ್ತು ಸಿಬ್ಬಂದಿ ಶಾಗ್ಯದಿಂದ ಹೊರಟು ಜೀಪ್ ರಸ್ತೆ ಮಾರ್ಗವಾಗಿ ಗಾಣಿಗಮಂಗಲ ವಾಚ್ ಟವರ್ನಲ್ಲಿ ವೀಕ್ಷಿಸಲು ಹಲಗಪುರ ಗಸ್ತು ಪಾಲಕರು ಮತ್ತು ಸಿಬ್ಬಂದಿ ತೆರಳಿದ್ರು.
ಮೂಸಿ ಮರದ ಅರಣ್ಯ ಪ್ರದೇಶದಲ್ಲಿ ಉಳಿದ ಸಿಬ್ಬಂದಿ ವೀಕ್ಷಣೆ ಮಾಡ್ತಿದ್ದಾಗ ಗೋಮಡಿನಹಳ್ಳ ಅರಣ್ಯ ಪ್ರದೇಶದಲ್ಲಿ ಬೆಳಗಿನ ಜಾವ ಕೆಲವರು ಟಾರ್ಚ್ ಬೆಳಕಿನ ಸಹಾಯದಿಂದ ಏನನ್ನ ಹುಡುಕ್ತಾ ಇರುವುದು ಕಂಡುಬಂದಿತ್ತು. ಇದೇ ವೇಳೆ ಕರಡಿಕಲ್ಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿಯನ್ನ ನೋಡಿದ ಕೂಡಲೇ ಅಲ್ಲಿದ್ದ 4 ಆರೋಪಿಗಳು ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಲು ಪ್ರಯತ್ನಿಸಿದ್ದಾರೆ. ಆಗ ಆತ್ಮರಕ್ಷಣೆಗೆಂದು ಅರಣ್ಯ ಸಿಬ್ಬಂದಿ ಬೇಟೆಗಾರರ ಮೇಲೆ ಗುಂಡನ್ನು ಹಾರಿಸಿದ್ದಾರೆ ಎನ್ನಲಾಗಿತ್ತು. ಇನ್ನು ಯಾವಾಗ ಅರಣ್ಯ ಸಿಬ್ಬಂದಿ ಹೀಗೆ ಒಮ್ಮೆಲೆ ಗುಂಡನ್ನು ಹಾರಿಸಿದರೋ ಆಗ ಕೂಡಲೇ ಅಲ್ಲಿದ್ದಂತಹ 4 ಪೈಕಿ 3 ಗುಂಡು ತಗುಲಿತ್ತು. ಆಂಥೋನಿ ಸ್ವಾಮಿ, ಜಾನ್ ರೋನ್ ಪೀಟರ್ ಮತ್ತು ಕುಮಾರ್ ಈ ವೇಳೆ ತೀವ್ರವಾಗಿ ಗಾಯಗೊಂಡಿದ್ರು. ಅಲ್ಲದೆ ಅವರನ್ನ ಕೂಡಲೇ ಅರಣ್ಯ ಸಿಬ್ಬಂದಿಯೇ ಕೊಳ್ಳೇಗಾಲದ ಆಸ್ಪತ್ರೆಗೆ ಸೇರಿಸೋಕೆ ಮುಂದಾಗಿದ್ರು. ಆದರೆ ಆ ವೇಳೆಗಾಗಲೇ 3 ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಣೆ ಮಾಡಿದ್ರು. ಇನ್ನು ಘಟನೆಯಲ್ಲಿ ಮತ್ತೋರ್ವ ಆರೋಪಿ ಮಹಿಮದಾಸ್ ಗಾಯಗೊಂಡಿದ್ದ. ಆದರೆ ಇದೇ ವ್ಯಕ್ತಿಯ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡಿದವು. ಈ ಗುಂಡಿನ ದಾಳಿಯ ವೇಳೆ ಮರಿಮಂಗಲದ ಮೂಲದ ಮಹಿಮದಾಸ್ ಎಂಬಾತ ಸ್ಥಳದಿಂದ ಪರಾರಿಯಾಗಿದ್ದ ಮತ್ತು ನಂತರ ಆಸ್ಪತ್ರೆಗೆ ದಾಖಲಾಗಿ ಕೂಡಲೇ ಡಿಸ್ಚಾರ್ಜ್ ಆಗಿದ್ದು ವಿವಾದ ಹಾಗೂ ಅನುಮಾನಗಳಿಗೆ ಕಾರಣವಾಗಿತ್ತು. ಕೃತ್ಯ ನಡೆದ ಸ್ಥಳದಲ್ಲಿ 2 ನಾಡ ಬಂದೂಕುಗಳು ಮತ್ತು ಬೇಟೆಗಾರರಿಂದ 4 ಬ್ಯಾಗ್ಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಇನ್ನು ಯಾವಾಗ ಈ ವಿಚಾರ ಬೆಳಕಿಗೆ ಬಂತು ಕೂಡಲೇ ಮೃತರ ಕುಟುಂಬಸ್ಥರು ತೀವ್ರ ಮಟ್ಟದಲ್ಲಿ ಪ್ರತಿಭಟನೆ ನಡೆಸೋಕೆ ಮುಂದಾಗಿದ್ರು. ಅದರಲ್ಲೂ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ನೀಡಲು ಒಪ್ಪದೆ ಭಾರೀ ಪ್ರತಿಭಟನೆಗೆ ಮುಂದಾಗಿದ್ರು. ಅಲ್ಲದೆ ಇಲ್ಲಿ ಉದ್ದೇಶಪೂರ್ವಕವಾಗಿಯೇ 3 ಪ್ರಾಣ ತೆಗೆಯಲಾಗಿದೆ. ಅಸಲಿಗೆ ಅರಣ್ಯಕ್ಕೆ ಹೋಗಿದ್ದವರು ಕೃಷಿಕರೇ ಹೊರತು ಬೇಟೆಗಾರರಲ್ಲಂತ ತೀವ್ರ ಆಕ್ರೋಶವನ್ನು ಹೊರಹಾಕಿದರು. ಅಲ್ಲದೆ ಇದೇ ವಿಚಾರ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗಿತ್ತು. ಯಾವಾಗ ಹನೂರು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತೋ ಆಗ ಕೂಡಲೇ ಎಚ್ಚೆತ್ತ ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಹನೂರಿನಲ್ಲಿ ನಡೆದಿರುವಂತಹ ಶೂಟೌಟ್ ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ನೀಡಲಾಗಿದ್ದು ತನಿಖೆ ಬಳಿಕ ಸಂಪೂರ್ಣ ಮಾಹಿತಿ ನೀಡಲಾಗುವುದು ಅಂತ ಹೇಳಿದರು. ಇನ್ನು ಘಟನೆ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಒಂದಷ್ಟು ಮಾಹಿತಿಯನ್ನು ನೀಡಿದರು. ಅದರಂತೆ ಕಾವೇರಿ ವನ್ಯಜೀವಿ ಅಭಯಾರಣ್ಯದ ಅಡಿಯಲ್ಲಿ ಬರುವಂತಹ ಮೀಸಲು ಅರಣ್ಯ ಪ್ರದೇಶದಲ್ಲಿ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬೇಟೆಯಾಡುವ ಬಗ್ಗೆ ಮಾಹಿತಿಯ ಮೇರೆಗೆ ಅರಣ್ಯ ಸಿಬ್ಬಂದಿ 4 ವ್ಯಕ್ತಿಗಳ ಜೊತೆಗೆ ಚಕಮಕಿ ನಡೆಸಿದ್ದಾರೆ. ನಿಖರವಾಗಿ ಏನಾಯಿತು ಮತ್ತು ಗುಂಡು ಹಾರಿಸುವುದು ಉದ್ದೇಶಪೂರ್ವಕವಾಗಿದೆಯೇ ಅಥವಾ ಆತ್ಮರಕ್ಷಣೆಗಾಗಿ ನಡೆಸಲಾಗಿದೆಯೇ ಅಂತ ಪತ್ತೆ ಹಚ್ಚಲು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸಬೇಕು ಅಂತ ಮುಖ್ಯಮಂತ್ರಿ ನಿರ್ದೇಶಿಸಿದ್ದಾರೆ ಅಂತ ರೆಡ್ಡಿ ಮಾಹಿತಿ ನೀಡಿದರು. ಎನ್ಕೌಂಟರ್ನಲ್ಲಿ ಸತ್ತವರು ಕೃಷಿಕರೇ ಹೊರತು ಬೇಟೆಗಾರರಲ್ಲ. ಅರಣ್ಯ ಇಲಾಖೆ ವಿರುದ್ಧ ಮೃತರ ಕುಟುಂಬಸ್ಥರ ಗಂಭೀರ ಆರೋಪ. ತಮ್ಮವರನ್ನ ಕಳೆದುಕೊಂಡ ನೋವಲ್ಲಿ ಅರಣ್ಯ ಕಚೇರಿ ಮೇಲೆ ದಾಳಿ. ಚಾಮರಾಜನಗರ ಜಿಲ್ಲೆಯ ಹನೂರು ಎನ್ಕೌಂಟರ್ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದರಲ್ಲೂ ಆ ಭಾಗದಲ್ಲಿ ಈ ಬಗ್ಗೆ ಭಾರೀ ಅಸಮಾಧಾನ ಸ್ಫೋಟಗೊಂಡು ಅರಣ್ಯ ಇಲಾಖೆ ವಿರುದ್ಧ ಮೃತರ ಕುಟುಂಬಸ್ಥರು ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಲು ನಿಂತರು. ಅದರಲ್ಲೂ ಅಲ್ಲಿ ಅಂದರೆ ಕಾಡಿನಲ್ಲಿ ಅರಣ್ಯ ಇಲಾಖೆ ಕೊಂದಂತಹ 3 ಅಸಲಿಗೆ ಬೇಟೆಗಾರರಲ್ಲ, ಅವರೆಲ್ಲ ಕೃಷಿಕರು, ಕೇವಲ ಅಲ್ಲಿ ನಿದ್ರಿಸ್ತಾ ಇದ್ರು ಅಂತ ಹೇಳುವ ಮೂಲಕ ಅರಣ್ಯ ಇಲಾಖೆ ವಿರುದ್ಧ ಭಾರೀ ಆಕ್ರೋಶವನ್ನು ಹೊರಹಾಕಿದ್ರು. ಅದರಲ್ಲೂ ಎನ್ಕೌಂಟರ್ ನಡೆದ ದಿನ ಮೃತಪಟ್ಟವರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಅರಣ್ಯ ಇಲಾಖೆ ಕಚೇರಿ ಮೇಲೆ ತಮ್ಮ ಅಸಮಾಧಾನವನ್ನು ಅತ್ಯಂತ ತೀಕ್ಷ್ಣವಾಗಿ ತೋರಿಸಿದರು. ಆಕ್ರೋಶಿತರು ಶಾಗ್ಯ ಡಿಆರ್ಎಫ್ಒ ಕಚೇರಿಗೆ ಒಳನುಗ್ಗಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದರು. ಗುಂಡೇಟಿಗೆ ಬಲಿಯಾದ 3 ಕಳ್ಳ ಬೇಟೆಗಾರರಲ್ಲ, ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿಯನ್ನೇ ಮಾಡಿರಲಿಲ್ಲ. ಆದರೂ ಸಹ ಪ್ರತಿ ದಾಳಿಯ ಹೆಸರಲ್ಲಿ ಅವರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದರು. ಮೇಲೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಯಾರು? ತಹಸೀಲ್ದಾರು, ತಾಲೂಕ್ ಮ್ಯಾಜಿಸ್ಟ್ರೇಟು, ತಹಸೀಲ್ದಾರು. ಅದೇ ಎ ಸಿ ಮತ್ತು ತಹಸೀಲ್ದಾರ್ಗಳು ಸರ್ಕಾರದ ಅಧೀನದಲ್ಲಿರ್ತಾರೆ. ಅವರು ಸರ್ಕಾರದ ಸೂಚನೆ ಮೇಲೆಗೆ ಕೆಲಸ ಮಾಡ್ತಾರೆ. ಅವರು ಸ್ವತಂತ್ರ ವಿವೇಚನೆ ಬಳಸಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಅಪರೂಪ, ಇಲ್ಲವೇ ಇಲ್ಲ. ಹಂಗಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಯ ಬದಲು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಬೇಕು. ಇಂಥ ಎಲ್ಲ ಸಂದರ್ಭಗಳಲ್ಲಿ ಅದು 3 ಜನ ಸತ್ತಿರ್ತಕ್ಕಂಥ, ಇಡೀ ದೇಶವೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನ್ಯಾಯಾಂಗ ತನಿಖೆನೇ ಸಾಮಾನ್ಯವಾಗಿ ನಡೆಯುವುದು. ಇನ್ನು ಮೃತಪಟ್ಟವರ ಸಂಬಂಧಿಗಳು 3 ರೈತರು ಕಾಡಿಗೆ ಹೋದಾಗ ಏಕಾಏಕಿ ಶೂಟ್ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ ಮಾಡುವ ಅಗತ್ಯವೇನಿತ್ತು? ನಮ್ಮವರು ಯಾರ ಮೇಲೆ ಗುಂಡು ಹಾರಿಸಿದ್ದಾರೆ ತೋರಿಸಲಿ. ಮೃತರಿಗೆ ಮದುವೆಯಾಗಿದ್ದು 3 ಕೂಡ ಚಿಕ್ಕ ಮಕ್ಕಳಿದ್ದಾರೆ.
ನಮಗೆ ನ್ಯಾಯ ಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಅಲ್ಲದೆ ಗುಂಡು ಹಾರಿಸುವುದು ಆಗಿದ್ರೆ ಕಾಲಿಗೆ ಹಾರಿಸಬೇಕಾಗಿತ್ತು, ಅದನ್ನು ಬಿಟ್ಟು ಹೀಗೆ ಕೊಂದೇ ಹಾಕಿದ್ದು ಎಷ್ಟು ಸರಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶೂಟೌಟ್ನಲ್ಲಿ ಮೃತಪಟ್ಟವರ ಕುಟುಂಬಸ್ಥರು ಈ ಸಾವಿಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ನಡೆಸಿದ್ದು ನಿನ್ನೆಯೂ ಕೂಡ ಮುಂದುವರೆದಿತ್ತು ನೋಡಿ. ಅದರಂತೆ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿರುವಂತಹ ಗುಂಡಿನ ದಾಳಿಯಲ್ಲಿ 3 ಶಂಕಿತ ಬೇಟೆಗಾರರು ಮೃತಪಟ್ಟಂತಹ ಪ್ರಕರಣದ ಬಳಿಕ ಹನೂರು ಪಟ್ಟಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಮೃತರ ಕುಟುಂಬಸ್ಥರಿಗೆ ರೈತರು, ದಲಿತ ಹಾಗೂ ಬುಡಕಟ್ಟು ಮುಖಂಡರು ಬೆಂಬಲವನ್ನು ನೀಡಿ ಘಟನೆ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಶನಿವಾರದಿಂದ ಆರಂಭವಾದ ಪ್ರತಿಭಟನೆ ಭಾನುವಾರ ಸಂಜೆವರೆಗೂ ಕೂಡ ಮುಂದುವರಿದು ನೂರಾರು ಮಂದಿ ಹನೂರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ನ್ಯಾಯ ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ್ರು. ಇನ್ನು ಸೋಮವಾರ ಹನೂರು ಶೂಟೌಟ್ ಪ್ರಕರಣ ಕೊಂಚ ತಣ್ಣಗಾಗುವತ್ತ ಸಾಗಿತ್ತು. ಯಾಕಂದ್ರೆ ಶಾಸಕ ಎಂಆರ್ ಮಂಜುನಾಥ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಅಲ್ಲದೆ ಈ ಘಟನೆಗೆ ಕಾರಣರಾದವರ ವಿರುದ್ಧ ಶಾಸಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇದು ಅಮಾನವೀಯವಾಗಿ ನಡೆದಿರ್ತಕ್ಕಂಥದ್ದು. ಬಹುಶಃ ಈಗ ಏನು ಅವ್ರಿಗೆ ಕೊಲ್ಲಲಿಕ್ಕೆ ಇವಾಗ ಯಾರು ಆದೇಶ ಕೊಟ್ಟರು ಇದೆಲ್ಲ ತನಿಖೆ ಆಗಬೇಕು. ಸೊ ಇದು ಬಹಳ ಮುಖ್ಯ. ಜೊತೆಗೆ ಅವ್ರ ಆತ್ಮರಕ್ಷಣೆಗೆ ಮಾಡಿದ್ದೆ ಆದರೆ ಈಗ ಅದೆಲ್ಲನೂ ಈಚೆ ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಥರದ ಒಂದು ಪ್ರಯತ್ನಗಳು ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸೋಕ್ಕೆ ಎಲ್ಲ ಸಂಘಟನೆಗಳಿರ್ಬೋದು, ಎಲ್ಲ ನನ್ನ ಜೊತೆ ಸಾರ್ವಜನಿಕರು, ಕುಟುಂಬಸ್ಥರು, ಸ್ನೇಹಿತರುಗಳು ಎಲ್ಲರೂ ಒಟ್ಟುಗೂಡಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋದೇ ಒಕ್ಕೊರ್ಲ ಒಂದು ಮನವಿ. ಇದೇ ವೇಳೆ ತಾತ್ಕಾಲಿಕ ಪರಿಹಾರವಾಗಿ ಮೃತರ ಪ್ರತಿ ಕುಟುಂಬಕ್ಕೂ ರೂಪಾಯಿ 15 ಲಕ್ಷ ನೀಡುವುದಾಗಿ ಭರವಸೆ ನೀಡಿದರು. ಇದರಲ್ಲಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು ತಮ್ಮ ವೈಯಕ್ತಿಕ ನಿಧಿಯಿಂದ 10 ಲಕ್ಷ ನೀಡುವುದಾಗಿ ತಿಳಿಸಿದರು. ಅದರಂತೆ ನಿನ್ನೆ ಅಂದರೆ ಸೋಮವಾರ ಶಾಸಕರ ಮುಂದಾಳತ್ವದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಪರಿಹಾರ ನೀಡುವ ಮೂಲಕ ಪ್ರತಿಭಟನೆ ಒಂದು ಹಂತಕ್ಕೆ ತಣ್ಣಗಾಗುವಂತಾಗಿತ್ತು. ತೋಮಿಯಾರ್ ಪಳ್ಳಕ್ಕೆ ಸೋಮವಾರ ಬೆಳಗ್ಗೆ ತೆರಳಿರುವಂತಹ ತಹಶೀಲ್ದಾರ್ ಚೈತ್ರ ಅವರು ತಾಲೂಕು ಆಡಳಿತದ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಿಸಿದರು. ಇದೇ ವೇಳೆ ಶಾಸಕ ಎಂಆರ್ ಮಂಜುನಾಥ್ ವೈಯಕ್ತಿಕವಾಗಿ ತಲಾ 10 ಲಕ್ಷ ರೂಪಾಯಿ ನೆರವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದರು. ಭಾನುವಾರ ನೀಡಿದ್ದ ಭರವಸೆಯಂತೆ ಪರಿಹಾರ ವಿತರಿಸಿದ ಶಾಸಕ ಮಂಜುನಾಥ್ ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು. ಬಳಿಕ ಮೃತದೇಹಗಳ ಅಂತಿಮ ದರ್ಶನವನ್ನು ಪಡೆದರು. ಇದು ಒಂದು ಕಡೆಯಾದರೆ ಅತ್ತ ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ ಕಾರ್ಯಾಚರಣೆ ವೇಳೆ ವಶಕ್ಕೆ ಪಡೆದಿರುವಂತಹ 2 ಚೀಲದಲ್ಲಿನ ಸುಮಾರು 20 ರಿಂದ 30 ಕೆಜಿ ವನ್ಯಪ್ರಾಣಿ ಮಾಂಸವನ್ನು ದಿನೇಶ್ ಅವರ ಮುಂದೆ ಹಾಜರುಪಡಿಸಿದ್ದಾರೆ. ಅಲ್ಲದೆ 4 ಜೊತೆ ಪ್ಯಾರಾಗನ್ ಚಪ್ಪಲಿ, 2 ಲೀಟರ್ ಮೆರಿಂಡಾ ಬಾಟಲ್ನಲ್ಲಿ 1/4 ಲೀಟರ್ ನೀರು, ಪರಿಕರಗಳನ್ನು ಹಾಜರುಪಡಿಸಿದ್ದೇವೆ. ವಶಪಡಿಸಿಕೊಂಡಂತಹ ಮಾಂಸದ ಪರೀಕ್ಷೆಗೆ ಕಳುಹಿಸಲಾಗುವುದು ಅಂತ ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗೆ ಅರಣ್ಯ ಇಲಾಖೆ ಶೂಟೌಟ್ ರಾಜ್ಯದಲ್ಲಿ ಭಾರಿ ಸದ್ದು ಸುದ್ದಿ ಮಾಡಿ ಸರ್ಕಾರದ ಮೇಲೆ ಭಾರಿ ಒತ್ತಡವನ್ನು ಕೂಡ ಸೃಷ್ಟಿ ಮಾಡಿತ್ತು. ಅಲ್ಲದೆ ಇದೇ ವಿಚಾರವಾಗಿ ಅತ್ತ ಪಕ್ಕದ ತಮಿಳುನಾಡು ರಾಜ್ಯದ ಸಿಎಂ ವಿಜಯ್ ಮಾತನಾಡಿ ಘಟನೆಯನ್ನು ಖಂಡಿಸಿದರೆ ಇತ್ತ ಇದೇ ವಿಚಾರವಾಗಿ ಅಧಿವೇಶನದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ನಡುವೆ ದೊಡ್ಡ ಫೈಟ್ಗೆ ಕಾರಣವಾಗಿತ್ತು. ಆ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ. ಹನೂರು ಶೂಟೌಟ್ ಪ್ರಕರಣ ಅಧಿವೇಶನದ ಆಯಾಮಗಳನ್ನು ಬದಲು ಮಾಡ್ತಾ ಇದ್ರೆ ಒಂದ್ ಕಡೆಯಲ್ಲಿ, ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಒಳಗೂ ಒತ್ತಡ ವಿರೋಧ ಪಕ್ಷಗಳ ಕಡೆಯಿಂದ, ಹಾಗೆ ಸಾರ್ವಜನಿಕರು, ಅದರಲ್ಲೂ ಹನೂರು ಭಾಗದ ಮೃತಪಟ್ಟ 3 ಬೇಟೆಗಾರರ ಕುಟುಂಬಸ್ಥರು, ಹಾಗೆ ಅಲ್ಲಿನ ಸ್ಥಳೀಯರ ಕಡೆಯಿಂದ. ಮತ್ತೊಂದು ಕಡೆ ಅಂತಾರಾಜ್ಯ ವಿವಾದ ಕೂಡ ಆಗೋಯ್ತಾ ಇದು ಅಂತ ಹೇಳಿ ತಮಿಳುನಾಡು, ಅಲ್ಲಿನ ಮುಖ್ಯಮಂತ್ರಿ ರಿಯಾಕ್ಟ್ ಮಾಡುವ ಮೂಲಕ. ಹೀಗಾಗಿ ಹೊರಗಿನಿಂದಲೂ ಒತ್ತಡ, ಒಳಗೂ ಒತ್ತಡ ಅನ್ನೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಸಿಲುಕಾಕೊಂಡಿದೆ. ರಾಜೀನಾಮೆಗೆ ಒತ್ತಡ ಎಲ್ಲ ಕೇಳೋಕೆ ಸಿಗ್ತಾ ಇದೆ, ಆದರೆ ರಾಜೀನಾಮೆ ಹಂತಕ್ಕೆ ಹೋಗುತ್ತಾ ಇದು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳೋದು ಅಥವಾ ರಾಜೀನಾಮೆ ಆಗ್ರಹಗಳು ಬರೋದು ಕಾಮನ್ನೇ, ಬಟ್ ಅಲ್ಲಿವರೆಗೂ ಹೋಗುತ್ತಾ? ನೋ ಮ್ಯಾಟರ್ ತಮಿಳುನಾಡಿನಿಂದಲೂ ಕೂಡ ಪ್ರೆಷರ್ ಇದೆ, ಒಳಗೂ ಕೂಡ ವಿರೋಧ ಪಕ್ಷಗಳ ವಿರೋಧ ಇದೆ, ಬಟ್ ಸಚಿವರ ರಾಜೀನಾಮೆ ಹಂತಕ್ಕೆ ಹೋಗೋ ಸಾಧ್ಯತೆಗಳಿದೆಯಾ ಅಂತ? ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಕೂಡ ಹೇಳ್ತೀನಿ ಸ್ಮಿತಾ. ನೋಡಿ, ಮ್ಯಾಜಿಸ್ಟ್ರೇಟ್ ಹಂತದ ತನಿಖೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳು ನಿನ್ನೆ ಒತ್ತಾಯ ಮಾಡಿದ್ದೇನು, ನ್ಯಾಯಾಂಗ ತನಿಖೆ ಕೊಡಬೇಕು ಅಂತ. ನ್ಯಾಯಾಂಗ ತನಿಖೆ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಒಂದೋ ಸಿಟ್ಟಿಂಗ್ ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ಅವರು ತನಿಖೆಯನ್ನು ಮಾಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ನೀವು ಹೇಳಿದ್ರಲ್ಲ, ಆ ಹಂತದವರೆಗೂ ಹೋಗ್ಬೋದೇನೋ.
ಈಗ ಮ್ಯಾಜಿಸ್ಟ್ರೇಟ್ ಹಂತದ ತನಿಖೆ ಅಂದರೆ ಸ್ಮಿತಾ AC ಲೆವೆಲ್ ಆಫೀಸರ್ ಮಾಡ್ತಾರೆ ಅದನ್ನು. ಅವರು ಸರ್ಕಾರದ ಅಧೀನದಲ್ಲಿರುವಂಥ ಅಧಿಕಾರಿ. ನೀವು ಯೋಚನೆ ಮಾಡಿ ಯಾವ ರೀತಿಯ ವರದಿ ಬರ್ಬೋದು ಅನ್ನೋದನ್ನು ನೀವು ಊಹೆ ಮಾಡ್ಬೋದು. ಹೀಗಾಗಿ ಆ ಹಂತಕ್ಕೆ ಹೋಗುತ್ತೆ ಅಂತ ಈಗ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣಕ್ಕಾಗಿ ಅಲ್ವಾ ನಿನ್ನೆ ಅಷ್ಟರ ಮಟ್ಟಿಗೆ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ಕೊಡಲೇಬೇಕು ಅಂತಲೇ ಆರ್ ಅಶೋಕರು ಸದನದಲ್ಲಿ ನಿಂತು ಒತ್ತಾಯ ಮಾಡ್ತಾ ಇದ್ದು ಅದೇ ಕಾರಣಕ್ಕಾಗಿ ಅಂತ. ಮತ್ತು ನೋಡಿ ಇದಕ್ಕೆ ರಾಜಕೀಯ ಆಯಾಮ ಯಾಕೆ ಅಂದರೆ ನೋಡಿ ಹನೂರು ಅದು ಕಾವೇರಿ ವನ್ಯಜೀವಿ ವಿಭಾಗ, ಅದರಲ್ಲಿ ಹನೂರಿನ ಭಾಗ ಸ್ಮಿತಾ ಅದು. ಅಲ್ಲಿ ನೀವು ಮಾರ್ಟಳ್ಳಿ, ಲೊಕ್ಕನಹಳ್ಳಿ, ಗೋಪಿನಾಥಂ, ಮರಿಮಂಗ್ಲ ಈ ಪ್ರದೇಶಗಳೆಲ್ಲ ಇದೆಯಲ್ಲ, ಇದು ಪೂರ್ತಿ ನೀವು ಬಹುತೇಕ ಅಲ್ಲಿರೋದು ತಮಿಳರು. ಅಂದರೆ ಸರಿಸುಮಾರು ಮತದಾರರ ಲೆಕ್ಕ ತೆಗೆದುಕೊಂಡ್ರೆ 35,000 ಮತದಾರರು ಅಲ್ಲಿ ತಮಿಳರಿದ್ದಾರೆ. ಸುಮ್ಮನೆ ಅಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಟ್ವೀಟ್ ಮಾಡಬೇಕಿದ್ರೆ ಅದು ಕೂಡ ಅವರು ಟ್ವೀಟಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ, ತಮಿಳರ ಹತ್ಯಾಕಾಂಡ ಇದು ಅಂತ. ತಮಿಳರ ಹತ್ಯೆ ಅಂತ ಹೇಳ್ತಾರೆ ಅವರು. ಅಂದರೆ ಆ ಭಾಷಿಕ ಒಂದು ಪ್ರತಿನಿಧಿತ್ವವನ್ನು ಅಲ್ಲಿ ಉಲ್ಲೇಖಿಸ್ತಾರೆ ಅಂದರೆ ಅದಕ್ಕೊಂದು ಪ್ರಾದೇಶಿಕತೆಯ ಆಯಾಮವನ್ನು ಕೊಡ್ತಾರೆ. ಅಂದರೆ ಯಾಕೆ ಕೊಡ್ತಾರೆ? ಈ ಕಾರಣಕ್ಕಾಗಿಯೇ ಕೊಡ್ತಾರೆ. ಅಂದರೆ ಅಲ್ಲಿ ಮತ ಬ್ಯಾಂಕ್ ರಾಜಕಾರಣವೂ ಕೂಡ ಇದೆ ಅಂತ. ಇದು ಅಂತಾರಾಜ್ಯ ಅಂತ ನೀವು ನೋಡಿದಾಗ ಮುಂದೆ ಇದು ಯಾವ್ಯಾವ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೋ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಯಾಕಂದರೆ ಈಗಾಗಲೇ ಒಂದು ಕಡೆ ಮೇಕೆದಾಟು ಇಶ್ಯೂ ಇದೆ, ನಿಮಗೆ ಗೊತ್ತಿರಲಿ. ಅದೇ ದಾರಿಯಲ್ಲೇ ಮೇಕೆದಾಟು ನೀರು ಹರಿದು ಹೋಗುವಂಥದ್ದು ಸ್ಮಿತಾ. ಮೆಟ್ಟೂರು ಡ್ಯಾಮಿಗೆ ನೀರು ಹೋಗುತ್ತಲ್ಲ, ಅಲ್ಲಿಂದಲೇ ಹರಿದು ಹೋಗುವಂಥ ಅದೇ ಪ್ರದೇಶ ಅದು, ಅದೇ ಬಾರ್ಡ್ರ್. ನಿಮಗೆ ಈ ಭಾಗಕ್ಕೆ ಬಂದರೆ ಇಲ್ಲಿ ಕನಕಪುರ, ಆ ಕಡೆ ನಾನು ಹೇಳಿದ್ನಲ್ಲ ಮಾರ್ಟಳ್ಳಿ, ಗೋಪಿನಾಥಂ, ಲೊಕ್ಕನಹಳ್ಳಿ, ಮರಿಮಂಗ್ಲ ಈ ಪ್ರದೇಶಗಳೆಲ್ಲ ಇರುವಂಥ ಬಾರ್ಡ್ರ್ ಅದು. ಹೀಗಾಗಿ ಇದು ರಾಜಕಾರಣದ ಆಯಾಮವನ್ನು ಪಡೆದಿರುವಂಥದ್ದು. ಮತ್ತು ಹನೂರಲ್ಲೂ ನೋಡಿ ಅಲ್ಲಿಯ ಸ್ಥಳೀಯ ಶಾಸಕರು ಬಂದರು, ಮಂಜುನಾಥ್ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಮತ್ತು ಸರ್ಕಾರದಿಂದ 5 ಲಕ್ಷ, ಒಟ್ಟು 15 ಲಕ್ಷ ಅಂತ ಹೇಳಿದ್ರು. ಪುಟ್ಟರಂಗ ಶೆಟ್ಟಿ ಒಂದು 2 ಲಕ್ಷ ಘೋಷಣೆ ಮಾಡಿದ್ರು. ಇದೆಲ್ಲ ಯಾಕಂದರೆ ಆ 35,000 ಮತದಾರರ ಲೆಕ್ಕ ಇದೆಯಲ್ಲ, ಅದು ಖಂಡಿತವಾಗಿಯೂ ಪರಿಣಾಮವನ್ನು ಬೀರ್ತಾ ಇದೆ. ಮತ್ತು ರಾಜಕೀಯ ಹೇಳಿಕೆಗಳು ಕೂಡ ಅದೇ ಕಾರಣಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಸ್ಮಿತಾ. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.